ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಇಂದು ಬೆಳಗ್ಗೆ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸೀರ್ ಆಫ್ ದಿ ಸೌತ್ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಅಗೋರಿ ಪರಂಪರೆಯ ಸನಾತನ ಧರ್ಮದ ಪ್ರಚಾರಕರೂ ಆದ ಭದ್ರಾನಂದ್ ಹೇಮಚಂದ್ರನ್ ಅವರು ದಿನಾಂಕ 5/7/2024ರಂದು ಪ್ರಮುಖವಾದ ವಿಷಯಗಳ ಬಗ್ಗೆ ತಿಳಿಸಲು ಹಾಗೂ ಪ್ರಸ್ತಾವಿಸಲು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿಯವರ ಆಡಳಿತ ಹಾಗೂ ಅವರ ಕಾರ್ಯವೈಖರಿಯ ಬಗ್ಗೆ ವಿಚಾರ ಮಾಡಿದ್ರು ಮತ್ತು ಅಯೋಧ್ಯೆಯಲ್ಲಿ ಶ್ರೀರಾಮನ ಪೂಜೆಯ ಕುರಿತು ವಿಚಾರವನ್ನು ತಿಳಿಸಿದರು. ಸ್ಥಳೀಯ ಯುವ ಜನಾಂಗದ ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗುತ್ತಿಲ್ಲ, ಅದು ಏಕೆ ಅನ್ನುವ ವಿಚಾರವನ್ನು ಕೂಡ ಮಾತನಾಡಿದ್ರು. ಕರ್ನಾಟಕದಲ್ಲಿ ನಮ್ಮ ರಕ್ಷಣೆಗೆ ಹಗಲು ರಾತ್ರಿ ಅನ್ನುವುದನ್ನು ನೋಡದೆ 24 ಗಂಟೆ ಕಾಯ್ತಾ ಇರುವ ನಮ್ಮ ಪೊಲೀಸರವರಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳನ್ನು ನ್ಯಾಯಯುತವಾಗಿ ಒದಗಿಸಿಕೊಡುವ ವಿಚಾರದ ಬಗ್ಗೆಯೂ ವಿನಂತಿಯನ್ನ ಮಾಡಿಕೊಂಡ್ರು. ಕರ್ನಾಟಕ ಹಾಗೂ ದೇಶ ವಿದೇಶ ಕಂಡ ಅತ್ಯಂತ ಪ್ರಭಾವಿ ರಾಜಕಾರಣಿಗಳ ಅಜಾತ ಶತ್ರು ಮತ್ಸದಿ ರಾಜಕೀಯ ಚತುರ ಕುರಿತು ವಿಷಯವನ್ನ ಪ್ರಸ್ತಾಪನೆ ಮಾಡಿದ್ರು. Swami Bhadranan. I'm a Pracharak of Sanatana Dharma. Belongs to Kerala, but staying here in Karnataka since 8 years. So, last week I just conducted one press conference there at Calicut and Kochi regarding certain major issues. So I just want to reveal the same thing here with you all also. ಸೊ ಇಲ್ಲಿ ಬಂದು ನಮ್ಮ ಕಡೆಯಲ್ಲಿ ಒಂದು ದೊಡ್ಡದು ಟೆರರಿಸಮ್ ಇದೆ. ಟೆರರಿಸಮ್ ಅಂದ್ರೆ ಇವತ್ತು ಮಾಡರ್ನ್ ಟೆರರಿಸಮ್ ಅಂದ್ರೆ ಡ್ರಗ್ ಮಾಫಿಯಾ. ನಮ್ಮ ಮಕ್ಕಳೆಲ್ಲವರು இப்போ ಯಂಗ್ಸ್ಟರ್ಸ್ ಯೂತ್ ಎಲ್ಲವರು ಇದೇ ತರ ಇದೆಲ್ಲ ಡ್ರಗ್ಸ್ ಅಡಿಕ್ಟ್ ಆಯ್ತು. ಮೈ ಕ್ವಶನ್ ಈಸ್, ಹೂ ಈಸ್ ರೂಲಿಂಗ್ ದಿಸ್ ಕಂಟ್ರಿ? ಬಿಜೆಪಿ. ಅಂಡ್ ದಿಸ್ ಶುಡ್ ಬಿ ಸ್ಟಾಪ್ ಬೈ ಬಿಜೆಪಿ. We are not able to understand why Narendra Modi ji and his team is not stopping drug mafia. I am also a Modi supporter. ನಾವು ಮೋದಿಗೆ ಲಾಸ್ಟ್ ಮಂತ್ ಇಲ್ಲಿ ಕರ್ನಾಟಕದಲ್ಲಿ ರೋಡ್ ಶೋ ಮಾಡಿವರು. ಮೋದಿಗೆ ಆಮೇಲೆ ಸ್ವಯಂ ಸೇವಕ್ ಆಲ್ಸೋ. ಬಟ್ ದೊಡ್ಡ ವಿಷಯಗಳು ಏನು ನಮ್ಮ ಲೀಡರ್ಸ್ ಯಾರು ಡಿಸ್ಕಸ್ ಮಾಡಲ್ಲ. If Modi is committing something wrong, ಮೋದಿ ಏನಾದ್ರು ಮೋಸ ಮಾಡಿಯಲ್ಲ, ಮೋದಿ ನೀವು ಮಾಡಿದ ರಾಂಗ್ ಥಿಂಗ್ ಅನ್ನು ಕ್ವಶನ್ ಮಾಡೋದಕ್ಕೆ ಯಾರು ಅವರ ಕಡೆ ಇಲ್ಲ. Everybody wants to massage. All are powerful, like they are not real politicians. It's very difficult to find out a real politician nowadays. It's just part of a business. But in Karnataka, the Basavanna Rajya, this is a dharmic land. ಈ ಕರ್ನಾಟಕ ಜನಗಳಿಗೆ ಮೈಂಡ್ ಸೆಟ್ ಬೇರೆ ಇದೆ. ಸೊ ದಿಸ್ ಟಾಪಿಕ್ ಈಸ್ ವೆರಿ ವೆರಿ ಸೀರಿಯಸ್. ಇವನ್ ಬಸವಣ್ಣ ವಿಷಯದನ್ನ ನೋಡಿ, ಅವರು ಕ್ಯಾಸ್ಟ್ ಕ್ರೆಡಿಟ್ ಸಿಸ್ಟಮ್ಗೆಲ್ಲ ಆಪೋಸಿಟ್ ಅವರು. ಅವರ ಹೆಸರು ಹಾಕಿ ಅವರ ಕೋಟೆ ಕೆಳಗಡೆ ಕೂತಾಗಿ ಕ್ಯಾಸ್ಟ್ ಬಿಸ್ನೆಸ್ ಮಾಡ್ತಾರೆ. ಇದು ಧರ್ಮ. ಸೊ ನಾವು ಬಿಜೆಪಿ ಹೌ ದೇ ಆರ್ ಟೇಕಿಂಗ್ ಬಸವಣ್ಣ ಥಾಟ್ ದಟ್ ನನಗೆ ಗೊತ್ತಿಲ್ಲ. ಅದು ಬಿಜೆಪಿ ಕರೆಕ್ಟ್ ಆಗಿ ಆನ್ಸರ್ ಮಾಡಬೇಕು. ಇಲ್ಲಾಂದ್ರೆ ಮತ್ತೊಂದು ವಿಷಯ ಬಂದು ಇಲ್ಲಿ ನಮ್ಮ ಪೊಲೀಸ್ ಬಂದು ಅಂಡರ್ ಟೈಮ್ ಅವರ ಡ್ಯೂಟಿ ಮಾಡ್ತಾರೆ. ದೇ ಆರ್ ಗೆಟಿಂಗ್ ಮೋರ್ ಮೆಂಟಲ್ ಪ್ರೆಷರ್, ದೇ ಆರ್ ಗೆಟಿಂಗ್ ಮೋರ್ ಹೆಲ್ತ್ ಇಶ್ಯೂಸ್, ದೇರ್ ಫ್ಯಾಮಿಲಿ ಆಲ್ಸೋ ಇಸ್ ಇನ್ ಟ್ರಬಲ್. ನಾವು ಪೊಲೀಸ್ ವಿಷಯ ಅವರಿಗೆ 8 hours ಕಡಿಮೆಯಾಗಿ ಕೊಡಬೇಕು. ಇಲ್ಲಿ ಮತ್ತೆ ಎಲ್ಲ ಗವರ್ಮೆಂಟ್ ಆಫೀಸರ್ಸ್ಗೂ 8 hours ಡ್ಯೂಟಿ ಇದೆ. ಪೊಲೀಸ್ ಮನುಷ್ಯ ಅದರ ರೋಬೋಟ್ ಅದೊಂದು ಡಿಪಾರ್ಟ್ಮೆಂಟ್ ಕರೆಕ್ಟ್. ಅದು ಮೀನ್ಸ್ ಅಥಾರಿಟಿ ಶುಡ್ ಥಿಂಕ್ ಅಬೌಟ್ ದಿಸ್ ಇಶ್ಯೂ ವೆರಿ ಸೀರಿಯಸ್ಲಿ. ಅಲ್ಲಂದ್ರೆ ಪೊಲೀಸ್ ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದ್ರೆ ರಾಜ್ಯದಕ್ಕೂ ಅದು ನಾಶ ಬರುತ್ತೆ. And the other one is the main thing. ನಾವೆಲ್ಲ ಸನಾತನಿ, ನೀವು ಎಲ್ಲ ಸನಾತನ ಧರ್ಮಿಗಳು. ಹಿಂದುತ್ವ ಬಂದು ಬೇರೆ, ಸನಾತನ ಧರ್ಮ ಬಂದು ಬೇರೆ. ಹಿಂದುತ್ವಕ್ಕೆ ಏನು ಸನಾತನ ಧರ್ಮಕ್ಕೆ ಕನೆಕ್ಷನ್ ಇಲ್ಲ ಅಂದ್ರೆ ಜನಗಳಿಗೆ ಗೊತ್ತಾಗಬೇಕು. ನಾವು ಬಂದು ಅಘೋರ ಪರಂಪರೆಯಲ್ಲಿ ಬಂದು ಸನ್ಯಾಸಿ. ನನಗೆ ಆಧ್ಯಾತ್ಮಿಕ ಇದೆ, ನನ್ನ ಬಿಸ್ನೆಸ್ ಇದು ಅಂತ ಈ ಟೈಮ್ ವರ ಮಾಡಲ್ಲ. I will never do business again also. But here our people are very much devotees. They have bhakti more. On a logical side, our think about the kadime aaytu. Sri Ram Sena chief Pramod Mutalik also is very close to me. Nodi avaru inda rajyadake ಎಷ್ಟು ಹೋರಾಟ ಮಾಡಿಯವರು. ಅವರು ಒಳ್ಳೆ ಧರ್ಮಪುತ್ರ. ಅವರಿಗೆ ಏನಾದರೂ ಸಕ್ಸಸ್ ಇದೆಯಾ? ನರೇಂದ್ರ ಮೋದಿ 2014 ಎಷ್ಟು ವೋಟ್ ಅವರಿಗೆ ಸಿಗುತ್ತೆ ನಿಮಗೆ ಗೊತ್ತು. And 2019 also you know about his growth. And 2024 what happened? ಮೋದಿಗೆ ಮೂರು ಮೇನ್ ದೋಷ ಇದೆ. ಒಂದು
ಬಂದು ಅವ್ರಿಗೆ ಯಾರ ಪೂಜೆ ಮಾಡೋಣ ಏನ್ ಸಾಧನ ಮಾಡೋಣ ಅಂತ ಅವ್ರಿಗೆ ಗೊತ್ತಿಲ್ಲ. ಈ ನಮ್ಮ ಶರೀರದಲ್ಲಿ 17 ಶಕ್ತಿಗಳಿದೆ, ಸೂಕ್ಷ್ಮ ಶರೀರದಲ್ಲಿ 17 ಶಕ್ತಿಗಳಿದೆ. ಇದೇ ಸೈಡ್ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಅಂತ 2 ಶರೀರ ಇದೆ. If your ಸೂಕ್ಷ್ಮ ಶರೀರ is not strong means you won't be able to do anything for others, or you won't be able to do anything for yourself also. ನಮ್ಮ ಜನಗಳ ಸೂಕ್ಷ್ಮ ಶರೀರ ಎಲ್ಲ ತುಂಬಾ ವೀಕ್ ಆಯಿತು. That means people are facing aura stroke and chakra paralysis. Aura stroke ಅಂದ್ರೆ ಇದು ಯಾರು ಮಾತಾಡಿಯ ವಿಷಯ ಅಲ್ಲ. ಇದು ಇಸ್ ಅ ವೆರಿ ಯುನಿಕ್ ಟಾಪಿಕ್. See, we are like mobile phone. ನಾವು ಮೊಬೈಲ್ ಫೋನ್ ತರ. ಮೊಬೈಲ್ ಫೋನ್ ಅಪ್ಲಿಕೇಶನ್ ಇಲ್ಲ ಅಂದ್ರೆ, ಅಪ್ಲಿಕೇಶನ್ ವರ್ಕ್ ಆಗಲ್ಲ ಅಂದ್ರೆ ಮೊಬೈಲ್ ಯೂಸ್ ಆಗೋದಕ್ಕೆ ಆಗಲ್ಲ. ಸಿಮಿಲರ್ ಲೈಕ್ if our chakras are not working properly, you won't be able to survive. And aura stroke ಅಂದ್ರೆ ಮೊಬೈಲ್ ಚಾರ್ಜ್ ಇಲ್ಲ ಅಂದ್ರೆ ಮೊಬೈಲ್ ವರ್ಕ್ ಆಗಲ್ಲ. ದಿಸ್ ಈಸ್ ದ ಋಷಿ ಸಬ್ಜೆಕ್ಟ್. ಇದು ಋಷಿಮಾರ್ ಮಾತಾಡಿಯ ವಿಷಯ ಇದು. ಇದು ಪಂಡಿತ ವರ್ಗಗಳು ಇದು ಮಾತಾಡಲ್ಲ. ಪಂಡಿತ ವರ್ಗಗಳು ಪೂಜೆ ಮಾಡಿ, ಆ ಪೂಜೆ ಮಾಡಿ, ಈ ಪೂಜೆ ಮಾಡಿ, ಇಷ್ಟು ದುಡ್ಡು ಕೊಡಬೇಕು, ನೀವು ಅದು ಮಾಡಬೇಕು, ಇದು ಮಾಡಬೇಕು ಅಂದ್ರೆ ಜನಗಳ ಚೀಟ್ ಮಾರಿನ ಕೆಲಸದ ಎಲ್ಲ ಕಡೆಯಲ್ಲೂ they are doing the same thing. So here what I want you to you just seriously look into this matter. Modi kedavana ayisandra okay fine, as an individual we can leave it. Any kind of retrospective analysis ಅವರು ಯಾರನ್ನ ಅವರಿಗೆ ಗೊತ್ತಾಗಬೇಕು, ಅವ್ರಿಗೆ ಏನೇನು ದೋಷಗಳನ್ನ ಅವ್ರಿಗೆ ಗೊತ್ತಾಗಬೇಕು. ಅವ್ರಿಗೆ ರಾಜಗುರು ಯಾವ್ದು ಇದೆಯಾ? ಅವ್ರಿಗೆ ರಾಜಗುರು ಏನಿಲ್ಲ. We have a spiritual base. Our country belongs to spirituality. ಭರತ ಮಹಾರಾಜ ಅವರ ಯಾರು ಗುರುವಾಗಿರೋದು? ಅಷ್ಟವಕ್ರನೇ ನಮಗೆಲ್ಲ ಗೊತ್ತು. ಅವ್ರೇನೇನು ಕೆಲಸ ಮಾಡಿದ್ರೆ ನಮ್ಗೆ ಗೊತ್ತು. ಚಾಣಕ್ಯ ಗೊತ್ತು, ಶಿವಾಜಿ ಮಹಾರಾಜ ಗುರುಗಳು ನಮ್ಗೆ ಗೊತ್ತು. ಅನ್ನ ಮೋದಿಜಿಗೆ ಯಾರ ಗುರುವಾಗಿರ್ತದೆ? They are here to loot you. I changed my kavi also because if I am wearing kavi, suddenly I will get respect. They will bow down in front of me. They will give donation. Our sunna donation ಆಗ್ತೀವಿ, but respect ಕೊಡ್ತೀವಿ. ನನಗೆ ಅದೇನು ಬೇಡ. We should know each other first. ಇದರ ಒಂದು ವಿಷಯ ಬಂದು ನಮ್ಮ ಪೊಲೀಸಿಗೆ ಬಂದು, ನನ್ನ ಮನೆಯಲ್ಲಿ ಡ್ಯೂಟಿಯಲ್ಲಿ ಪೊಲೀಸ್ ಇದೆ. ಅವರ ಮೇಲೆ ನನಗೆ ಎಲ್ಲ ಅರ್ಥ ಆಯ್ತು. They are struggling a lot. For them I am talking one thing. And the other one, we should stop drug mafia here in Karnataka and from this country. I am staying here in Bangalore since 8 years. So my main concern is actually drug mafia ಅದು ತುಂಬ ಜಾಸ್ತಿ ಆಯಿತು ಇಲ್ಲಿ ಕರ್ನಾಟಕದಲ್ಲಿ. ಇದು ಕರ್ನಾಟಕದಲ್ಲಿ ಅಷ್ಟು ಅಲ್ಲ, ಪೂರಾ ಇಂಡಿಯಲ್ಲ ಜಾಸ್ತಿ ಆಯಿತು. ಇದು ಸ್ಟಾಪ್ ಮಾಡೋದಕ್ಕೆ ಸ್ಟೇಟ್ ಗೌರ್ಮೆಂಟಿಗೆಲ್ಲ ತುಂಬ ಲಿಮಿಟೇಷನ್ಸ್ ಇದೆ. And drug mafia is just like very it's a biggest terrorism now. Bombing, firing ಎಲ್ಲ ಆದಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಡೆತ್ ಆಗುತ್ತೆ, ಅಷ್ಟು ಡೆತ್ ಆಗಲ್ಲ. ಸೊ ಇಲ್ಲಿ ಬಂದು ತುಂಬ ಜಾಸ್ತಿ ಡೆತ್ ಇದೆ. And Narendra Modi ji should look into this very seriously. And if he is a real patriot, or if he is a real Rajesh Negi, then he only can stop this. And Rahul Gandhi also should address this issue inside the parliament, because most of the youngsters are they are in trouble now. Nobody is there to help us. And the other thing is, in Karnataka, ಜಾತಿ ವಿಷಯಗಳು ಮತ್ತೆ ಬಸವಣ್ಣ ಸಿದ್ಧಾಂತ ನಮಗೆ ಗೊತ್ತು. ಬಸವಣ್ಣ ಸಿದ್ಧಾಂತ ಇಲ್ಲಿ ಕರೆಕ್ಟ್ ಯಾರು ಪ್ರಮೋಟ್ ಮಾಡಲ್ಲ. ಬಸವಣ್ಣ ಅಂದ್ರೆ ನಮ್ಮ ಯಥಾರ್ಥ ಧರ್ಮ ಪ್ರಚಾರಕರವರು. ಅದೇ ಚಿಂತೆ ನಮ್ಮ ಇಲ್ಲಿ ಎಲ್ಲ ಪೊಲಿಟಿಷಿಯನ್ಸ್ನು ಇರಬೇಕು. ಇದು ದೇವರು ಬೇರೆ, ನಾವು ಬೇರೆ, ಜಾತಿ ಬೇರೆ, ಹತ್ರ ಹಾಕೋದು ಧರ್ಮ ಅಲ್ಲ. ಬಟ್ ಅಂಡ್ ಆಲ್ಸೋ ಅದರ್ ಥಿಂಗ್ ಈಸ್ ಅವರ್ people are facing main 2 disease, chakra stroke and aura stroke and chakra paralysis. ಈ ಚಕ್ರ ಪ್ಯಾರಾಲಿಸಿಸ್ ಬಂದಾಲ ನಮ್ಮ ಮೊಬೈಲ್ ಫೋನ್ ಅಪ್ಲಿಕೇಶನ್ ಏನು ವರ್ಕ್ ಆಗಲ್ಲ ಅಂದ್ರೆ ಏನಾಗುತ್ತೆ, ಅದೇ ಥರ ನಮ್ಮ ಯೂಸ್ಲೆಸ್ ಆಗುತ್ತೆ. ಓರಾ ಸ್ಟ್ರೋಕ್ ಬಂದಾಲ ನಮಗೆ ಬಾಡಿಲಿ ಪವರ್ ಇಲ್ಲ ಅಂದ್ರೆ ಇದು ಮೊಬೈಲ್ ಪವರ್ ಇಲ್ಲ ಅಂದ್ರೆ ಏನಾಗುತ್ತೆ, ಸೇಮ್ ಇದಲ್ಲೇ ಆಗುತ್ತೆ. ಇದು ಬಂದು ಎಲ್ಲ ಪೊಲಿಟಿಷಿಯನ್ಸ್ನು ಈ ಪ್ರಾಬ್ಲಮ್ಸ್ ಇದೆ. ಪೊಲಿಟಿಷಿಯನ್ಸ್ ಈ ಪ್ರಾಬ್ಲಮ್ ಇರಂದ್ರೆ ಈ ಚಕ್ರ ಇದು ಪ್ಯಾರಾಲಿಸಿಸ್ ಓರಾ ಸ್ಟ್ರೋಕ್ ಜಾಸ್ತಿ ಇದೆ. ಮೋದಿಜಿಗೆ ಇದೆ ಈ ರೋಗ ಇದೆ. ಮತ್ತೆ ಬೇರೆ ವಿಷಯ ಬಂದು ಮೋದಿಜಿಗೆ ಯಾರ ಪೂಜೆ ಮಾಡೋಣ ಏನ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಾಗಲ್ಲ. ಅವರು ಸುಮ್ಮನೆ ರಾಮ ಪೀछे ಇದೆ. ಈ ಗಾನ್ ವಿತ್ ರಾಮ ಸಾಧನ ಅನ್ನೋ ರಾಮಕ್ಕೆ ಆಪೋಸಿಟ್ ಅಲ್ಲ. ರಾಮ ಪೂಜಾ ರಾಮಾಯಣದಕ್ಕೆ ನಾನು ಆಪೋಸಿಟ್ ಅಲ್ಲ. ಕುಲದೇವತೆ ಪೂಜೆ ಮಾಡಾದ ಇವರು ಬಂದು ಏನ್ ಮಾಡಿದ್ರು, ಇವರು ರಾಮ ಪೂಜೆ ಮಾಡಿದ್ರು. ರಾಮ ಪೂಜೆ ಮಾಡಿ ಏನಾಗುತ್ತೆ ಅಂದ್ರೆ ಜನಗಳಿಗೆ ಗೊತ್ತಾಗಬೇಕು. ರಾಮ ಬಂದು ಒಂದು ಶಾಪಮೋಷ
ಕಾಗೆ ಈ ಭೂಮಿಲಿ ಬಂದದು ಅವರೆಲ್ಲ ಪೇನ್ಸ್ ಈ ಅವರೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದ್ದು ಅವರೇ ಪೂಜೆ ಮಾಡಿದ ಕರೆಕ್ಟ್ ತಾಂತ್ರಿಕ ವಿಧಿ ಪ್ರಕಾರ ಅದು ತುಂಬಾ ದೋಷ ಅದು ರಾಮನ ಪೂಜೆ ಮಾಡಿ ಅಲ್ಲಿ ಏನೇನಾಗುತ್ತೆ ಅಂತ ಮೋದಿಲೂടെ ಜನಗಳಿಗೆ ಗೊತ್ತಾಯ್ತು. ಇವತ್ತು UK ಪ್ರೈಮ್ ಮಿನಿಸ್ಟರ್ ರಿಷಿ ಸುನೀಕ್ ಆಲ್ಸೋ ಈಸ್ ಫೇಸಿಂಗ್ ಮೋರ್ ಪ್ರಾಬ್ಲಮ್ ನಾವು. ಸೊ ನೀವು ಫಸ್ಟ್ ಒಂದು ಕರೆಕ್ಟ್ ಆಧ್ಯಾತ್ಮಿಕ ಬೇಸ್ ಇರಬೇಕು, ನಿಮ್ದು ಸೂಕ್ಷ್ಮ ಶರೀರ ಸ್ಟ್ರಾಂಗ್ ಆಗಬೇಕು. ಇವತ್ತು ನಮ್ಮ ಸೂಕ್ಷ್ಮ ಶರೀರ ಸ್ಟ್ರಾಂಗ್ ಮಾಡೋದಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಯಾರಿಗೂ ಅದು ಗೊತ್ತಿಲ್ಲ. ಇದು ಒಂದು ಪಂಡಿತ ಮತ ನಮ್ಮ ಎಲ್ಲರೇ ಚೀಟ್ ಮಾಡ್ತೀನಿ, ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಇಲ್ಲೇ ದೇವರ ಹತ್ರ ಹೋಗಿ. ಇಲ್ಲಿ ನೋಡಿ ನಾನು ಮುಂದೆ 2018 ಬಂದು ನಮ್ಮ ದೇವೇಗೌಡಜಿ ವಿಷಯ ಅದು ಏನಾಗುತ್ತೆ ಅವರ ಫ್ಯಾಮಿಲಿಯಲ್ಲಿ ರಾಹು ದೋಷ ತುಂಬಾ ಜಾಸ್ತಿ ಇದೆ. ಅದೆಲ್ಲ ನಾನು ಕರೆಕ್ಟ್ ಅದು ಮಾಡಿ ಕೊಟ್ಟಿದ್ದು, ಅದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪಬ್ಲಿಷ್ ಮಾಡಿ ಈಗ ಬಂದು ಆ ರಾಹು ದೋಷ ಬಂದು ಅವ್ರಿಗೆ ಆ ದೋಷ ಕರೆಕ್ಟ್ ಕ್ಲಿಯರ್ ಮಾಡೋದಕ್ಕಾಗಲ್ಲ. ಅವರು ತುಂಬಾ ಭಕ್ತರವರು, ಅಪ್ಪಾಜಿ ಎಲ್ಲ ಬಂದು ಅವರು ತುಂಬಾ ಮಹಾ ಮನುಷ್ಯರವರು. ಬಟ್ ದೇ ಆರ್ ವೆರಿ ಮಚ್ ಸ್ಪಿರಿಚುವಲ್, ಬಟ್ ದೇ ಆರ್ ನಾಟ್ ಡೂಯಿಂಗ್ ದ ಕರೆಕ್ಟ್ ಥಿಂಗ್. ಅದು ತಮ್ಮ ಪ್ರಾಬ್ಲಮ್. ಇಲ್ಲಿ ಕರ್ನಾಟಕ ಬಂದು ಒಳ್ಳೆ ಸ್ಪಿರಿಚುವಲ್ ಭೂಮಿ, ಇದು ಧರ್ಮ ಭೂಮಿ. ಅಂದ್ರೆ ಜನಗಳಿಗೆ ಆ ಧರ್ಮ ಏನದು, ಆಧ್ಯಾತ್ಮಿಕ ಏನದು, ರಿಲಿಜಿಯನ್ ಏನದು ಕರೆಕ್ಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಜನ ಏನ್ ಮಾಡ್ಬೇಕು ಅಂತ ಜನ ಬಂದು ಕರೆಕ್ಟ್ ಅವರು ಯಾಕೆ ಇಲ್ಲಿ ಭೂಮಿಲಿ ಬಂದದು, ಅವ್ರು ಏನ್ ಮಾಡ್ಬೇಕು ಅಂತ ಅವ್ರಿಗೆ ஒரு ಕರೆಕ್ಟ್ ಒಂದು ಸ್ಪಿರಿಚುವಲ್ ಬೇಸ್ ಬೇಕು. ಇದು ರಿಲಿಜಿಯನ್ ಡಾಮಿನೇಟ್ ಮಾಡ್ತೀನಿ. ರಿಲಿಜಿಯನ್ ಬೇರೆ, ಸ್ಪಿರಿಚುವಾಲಿಟಿ ಬೇರೆ. ಸ್ಪಿರಿಚುವಾಲಿಟಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತೀರಾ ನೀವು? ಸ್ಪಿರಿಚುವಾಲಿಟಿ ಮಾಡಿ ಅವರು ನಮ್ಮ ಋಷಿ ವಿದ್ಯೆ ಫಾಲೋ ಮಾಡಬೇಕು, ಪಂಡಿತ ವಿದ್ಯೆ ಫಾಲೋ ಮಾಡಿ ಅಲ್ಲಿ ನಮಗೆ ನಾಶಮೇ ಆಗುತ್ತೆ. ಇದು ನರೇಂದ್ರ ಮೋದಿಲೂടെ ನಮ್ಮ ಜನಗಳನ್ನ ನೋಡಿಯೋದು. ಅರ್ಥ ಆಯ್ತಾ? ಇದು ಬಂದು ಡ್ರಗ್ ಮಾಫಿಯಾ ವಿಷಯ ಬಂದು ಬಿಜೆಪಿ MPs ಇಲ್ಲಿ ಜಾಸ್ತಿ ಇದೆ. ಬಿಜೆಪಿ MPs ಒಂದು ಇದೇ ವಿಷಯ ನರೇಂದ್ರ ಮೋದಿ ಅವ್ರ ಕಡೆಯಲ್ಲಿ ಇದೇ ವಿಷಯ ಚರ್ಚೆ ಮಾಡಬೇಕು. ದೇ ಶುಡ್ ಡಿಸ್ಕಸ್ ದಿಸ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.